ಯೆಶಾಯ 64:8 ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ ಎಂಬುದಾಗಿ ದೇವರ ಭಕ್ತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹೌದು, ನಮ್ಮ ಜೀವಿತವನ್ನ ರೂಪಿಸುವಂತ ಪರಮ ಒಳ್ಳೆ ಕುಂಬಾರನು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಒಳ್ಳೆ ಕೆಲಸಕ್ಕೆ ಬಳಕೆಯಾಗುವಂತ ಒಂದು ಒಳ್ಳೆ ಪಾತ್ರೆಯನ್ನಾಗಿ ಮಾಡಲು ದೇವರಿಗೆ ಮಾತ್ರ ಏನಿದೆ? ಶಕ್ತಿ ಇದೆ. ಇಸ್ರಾಯೇಲ್ ಜನರು ಬ್ಯಾಬಿಲೋನರ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ತಾರೆ. ಆ ಸಮಯದಲ್ಲಿ ಅವ್ರಿಗೆಲ್ಲ ಏನಾಯ್ತು? ತುಂಬಾ ಕಷ್ಟ. ಮನೆ ಇಲ್ಲ, ಅವ್ರಿಗೆ ಊಟ ಇಲ್ಲ, ಏನೂ ಇಲ್ಲ, ಯಾರು ಅದನ್ನ ಕೇಳೋರೇ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇಸ್ರಾಯೇಲ್ ಜನರಿದ್ದಾರೆ. ಆವಾಗ ಇಸ್ರಾಯೇಲ್ ಜನರಿಗೆ ಏನಾಗುತ್ತೆ? ದುಃಖ ಆಗುತ್ತಾ, ಸಂತೋಷ ಆಗುತ್ತೋ? ತುಂಬಾ ದುಃಖ ಆಗ್ತಾ ಇದೆ. ಎಲ್ಲ ಇಸ್ರಾಯೇಲ್ ಜನರು ತುಂಬಾ ದುಃಖ ಪಡ್ತಾ ಇದ್ದಾರೆ. ಅಯ್ಯೋ ದೇವರೇ, ನಾವೇನಪ್ಪ ಇಂಥ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ನಾವು ಯಾರ ಮಕ್ಕಳು? ನಿನ್ನ ಮಕ್ಕಳು, ಸರ್ವಶಕ್ತನಾದಂಥ ದೇವರ ಯೆಹೋವನ ಒಂದು ಆರಿಸಿಕೊಂಡಂತ ಜನಾಂಗ. ಆದ್ರೆ ನಾವೇನಾಗಿದ್ದೇವೆ? ಈಗ ಗುಲಾಮರಾಗಿದ್ದೇವೆ. ದೇವರಿಗೆ ವಿರುದ್ಧವಾದಂಥ ಜನಾಂಗ ಬ್ಯಾಬಿಲೋನಿಯನರು, ಆದ್ರೆ ಇಸ್ರಾಯೇಲ್ ಜನರು ಇವರ ಗುಲಾಮರಾಗಿದ್ದಾರೆ. ಐಗುಪ್ತ ದೇಶದಿಂದ ಎಲ್ಲಿ ಕರ್ಕೊಂಡು ಬರ್ತಾರೆ? ಕಾನಾನ್ ದೇಶಕ್ಕೆ ಕರ್ಕೊಂಡು ಬರುವಂತ ದೇವರು. ಆದ್ರೆ ಅವರು ಕಾಡಿನಲ್ಲಿ ಹೋಗ್ಬೇಕಾಗತ್ತೆ. ತುಂಬಾ ದುರ್ಗಮವಾದಂತ ಸ್ಥಳಗಳಲ್ಲಿ ಅವರು ಪ್ರಯಾಣ ಮಾಡಬೇಕಾಗತ್ತೆ. ಅಂತ ಎಲ್ಲಾ ಸಮಯದಲ್ಲಿ ದೇವರು ಅವರಿಗೆ ಏನ್ ಮಾಡಿದ್ರು? ಆಹಾರವನ್ನು ಕೊಟ್ರು, ಉಡುಪನ್ನು ಕೊಟ್ರು. ಅವರು ಹಾಕೊಂಡಂತ ಬಟ್ಟೆಗಳು ಹರಿದು ಹೋಗ್ಲಿಲ್ಲ, ಅವರು ಹಾಕೊಂಡಂತ ಚಪ್ಪಲಿ ಹರಿದು ಹೋಗ್ಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳಿದ್ರು. ಅಲ್ಲೇ ಪರಲೋಕದಿಂದ ಮನ್ನವನ್ನ ಕೊಟ್ರು, ಆಕಾಶದಿಂದ ಲಾವಕಿಗಳನ್ನು ಕೊಟ್ರು. ಮಾಂಸಾಹಾರ ಕೇಳ್ಕೊಂಡಿದ್ದಾಗ ಗುಣಗುಟ್ಟೋದು, ದೇವರ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಅವರು ಮಾಡಿ ತಿರುಗಿ ಶಾಪಗ್ರಸ್ತರಾಗಿ ತಿರುಗಿ ಏನಾಗ್ತಾ ಇದ್ರು? ಗುಲಾಮತನಕ್ಕೆ ಹೋಗ್ತಾ ಇದ್ರು. ಹಲೇವರು ಅನ್ನುವಂಥದ್ದು ಪರಿಶುದ್ಧತೆಗೆ ಸೂಚಕವಾಗಿದೆ. ಗುಲಾಮತನ ಅನ್ನುವಂಥದ್ದು ಪಾಪಕ್ಕೆ ಸೂಚಕವಾಗಿದೆ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಪರಿಶುದ್ಧತೆಯ ಮಾರ್ಗ ಅದು ದೇವರ ಮಾರ್ಗ, ಸೈತಾನನ ಮಾರ್ಗ ಅದು ಗುಲಾಮತನಕ್ಕೆ ನಡೆಸುವಂಥದ್ದು. ಕೆಟ್ಟು ಹೋದಂಥ ಮಡಿಕೆಯನ್ನ ಕುಂಬಾರನು ಬಿಸಾಕ್ತಾನ? ಇಲ್ಲ, ಅದನ್ನ ಒಂದು ಸೈಡ್ಗೆ ಇಟ್ಕೊಳ್ತಾನೆ. ತಿರುಗಿ ಅದನ್ನ ಮುದ್ದೆ ಮಾಡಿ, ತಿರುಗಿ ಅದನ್ನ ಹಸನು ಮಾಡಿ, ತಿರುಗಿ ಅದನ್ನ ಮಡಿಕೆ ಮಾಡಿ, ತಿರುಗಿ ಅದು ಉಪಯೋಗಕ್ಕೆ ಬರುವಂತ ಮಡಿಕೆಯನ್ನಾಗಿ, ಬಳಕೆಗೆ ಬರುವಂತ ಮಡಿಕೆಯನ್ನಾಗಿ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಸಹ ನಾವೇನಾದ್ರೂ ಆ ರೀತಿಯಾಗಿ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ, ತಪ್ಪುಗಳನ್ನು ಮಾಡೋದಾದ್ರೆ ದೇವರು ನಮ್ಮನ್ನ ಬಿಡೋದಿಲ್ಲ. ದೇವರು ನಮ್ಮನ್ನ ಬಿಡೋದಿಲ್ಲ. ಓ, ಇವನು ಕೆಟ್ಟು ಹೋದವನು, ಅದಕ್ಕೆ ಇವನು ಬೇಡ ಎಂಬುದಾಗಿ ಹೇಳೋದಿಲ್ಲ. ನಾವು ಚೆನ್ನಾಗಿ ಉಪಯೋಗ ಆಗಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ದೇವರ ಸೇವೆಯಲ್ಲಿ, ದೇವರ ಸಭೆಯಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಪ್ರತಿಯೊಂದರಲ್ಲಿ ನೀವು ಒಳ್ಳೆ ಬಳಕೆಗೆ ಬರುವಂತ ಪಾತ್ರೆಗಳಾಗಬೇಕು ಅಂತ ದೇವರು ಬಯಸ್ತಾರೆ. ಯೆರೆಮೀಯ 18:4 ಅವರನ್ನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಒಂದು ಪಾತ್ರೆಯನ್ನು ಮಾಡುವಾಗ ಆ ಪಾತ್ರೆ ಒಂದು ವೇಳೆ ಕೆಟ್ಟು ಹೋದ್ರೆ ಕುಂಬಾರನು ಆ ಪಾತ್ರೆಯನ್ನ ಬಿಡೋದಿಲ್ಲ. ಅದನ್ನೇನ್ ಮಾಡ್ತಾನೆ? ತಿರುಗಿ ಅದನ್ನ ತೆಗೆದುಕೊಳ್ತಾನೆ, ತಿರುಗಿ ಅದನ್ನ ಹಸನು ಮಾಡ್ತಾನೆ. ತನ್ನ ಮನಸ್ಸಿಗೆ ಯಾವ ರೀತಿ ಅದನ್ನ ರೂಪಿಸಬೇಕು ಆ ರೀತಿಯಾಗಿ ಅದನ್ನು ರೂಪಿಸಿ ಸರಿಯಾದಂತ ಪಾತ್ರೆಯನ್ನಾಗಿ ಮಾಡೇ ಬಿಡ್ತಾನೆ. ಹಾಲೆ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕೈಗೆ ಕೊಡುವಾಗ ಆತನಿಗೆ ಇಷ್ಟ ಬಂದಂತೆ ನಮ್ಮನ್ನ ರೂಪಿಸ್ತಾನೆ. ಹಲ್ಲೆಲೂಯಾ. ಅನೇಕ ಸಾರಿ ನಾವು ನಮ್ಮನ್ನ ಸರಿಯಾಗಿ ದೇವರ ಕೈಗೆ ಕೊಡೋದಿಲ್ಲ. ನಮಗಿಷ್ಟ ಬಂದಂತೆ ನಾವು ಮಾಡೋಕೆ ಹೋಗ್ತೇವೆ, ಆದರೆ ದೇವರ ಇಷ್ಟಕ್ಕೆ ನಾವು ಒಳಪಡೋದಿಲ್ಲ. ದೇವರಿಗೆ ನಾವು ಒಪ್ಪಿಸಿಕೊಟ್ರೆ, ದೇವರೇ ನೀನೇ ರೂಪಿಸಪ್ಪ, ನಾನು ಜೇಡಿ ಮಣ್ಣು ಅಪ್ಪ, ನೀನು ನನ್ನನ್ನು ರೂಪಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಆತನ ಕೈಗೆ ನಮ್ಮನ್ನು ಕೊಟ್ಬಿಟ್ರೆ ವಿ ಆರ್ ವೆರಿ ಬ್ಯೂಟಿಫುಲ್. ನಾವು ತುಂಬ ಸುಂದರವಾದಂಥ ಪಾತ್ರೆಗಳನ್ನಾಗಿ ದೇವರು ನಮ್ಮನ್ನು ರೂಪಿಸ್ತಾರೆ. ಅಂದರೆ ನಮ್ಮನ್ನು ತನ್ನ ಮಕ್ಕಳನ್ನಾಗಿ, ಒಳ್ಳೆಯ ಮಕ್ಕಳನ್ನಾಗಿ, ಫಲಭರಿತವಾದಂಥ ಮಕ್ಕಳನ್ನಾಗಿ ದೇವರು ನಮ್ಮನ್ನು ರೂಪಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾವು ನಿನ್ನ ಮಕ್ಕಳು, ನೀನು ಆರಿಸಿಕೊಂಡಂತ ಜನಾಂಗ,
ಗುಲಾಮ್ತನದಿಂದ ನಮ್ಮನ್ನ ಬಿಡಿಸಬೇಕು. ಒಂದು ವೇಳೆ ಪಾಪ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರೆ, ಯಾವುದೇ ಒಂದು ಪಾಪ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರೆ, ಯಾವುದೇ ಒಂದು ತಪ್ಪುಗಳು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರೆ, ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ರಿ. ದೇವರೇ, ಈ ಒಂದು ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡು, ಇದು ನನ್ನನ್ನು ಆಳ್ವಿಕೆ ಮಾಡಬಾರ್ದು, ನೀನೇ ನನ್ನನ್ನು ಆಳ್ವಿಕೆ ಮಾಡ್ಬೇಕಂತ ನೀವು ಪ್ರಾರ್ಥನೆ ಮಾಡಬೇಕು. ಬಂಧನಕ್ಕೆ ನಾವು ಒಳಪಡಬಾರ್ದಂದ್ರೆ ನಾವು ನಮ್ಮನ್ನ ಕುಂಬಾರನ ಕೈಗೆ ಯಾವ ರೀತಿಯಾಗಿ ಜೇಡಿ ಮಣ್ಣು ಇರುತ್ತೋ ಆ ರೀತಿಯಾಗಿ ನಾವು ದೇವರ ಕೈಯಲ್ಲಿ ಜೇಡಿ ಮಣ್ಣಿನಂತೆ ನಮ್ಮನ್ನ ಕೊಟ್ಟಾಗ, ಒಪ್ಪಿಸಿ ಕೊಟ್ಟಾಗ ದೇವರು ಸುಂದರವಾಗಿ ನಮ್ಮನ್ನ ರೂಪಿಸ್ತಾರೆ. ದೇವ್ರು ನಮಗೆಲ್ಲ ಚೆನ್ನಾಗಿಟ್ಟಿರುವಾಗ ನಾವೇನ್ ಮಾಡ್ತೇವೆ? ಅಷ್ಟು ಕೇಳೋದಿಲ್ಲ. ಹೇಳಿದ್ರು ತಂದೆಯಾದಂತ ದೇವರು ನಮಗೇನ್ ಮಾಡ್ತಾರೆ? ಕೆಲವೊಂದು ಏಟುಗಳನ್ನು ಕೊಡ್ತಾರೆ, ಆಮೇಲೆ ತಿದ್ದುತ್ತಾರೆ, ಬುದ್ಧಿ ಹೇಳ್ತಾರೆ. ಆಗ ನಾವು ದೇವರ ಮಾತನ್ನ ಸರಿಯಾಗಿ ಕೇಳಿಸ್ಕೋಬೇಕು. ತಪ್ಪು ಮಾಡಿದಂತ ವ್ಯಕ್ತಿಗಳು, ಪಾಪಕ್ಕೆ ಒಳಗಾದಂತ ವ್ಯಕ್ತಿಗಳು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡುವಾಗ ಅದು ಬಹಳ ಚೆನ್ನಾಗಿರುತ್ತೆ. 21ನೇ ಕೀರ್ತನೆಯಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ, ಏನಂದ್ರೆ, ನನಗೆ ತಿರುಗಿ ರಕ್ಷಣಾನಂದವನ್ನು ಉಂಟು ಮಾಡು. ಆ ಆನಂದ ನಮಗೆ ದೇವರಿಂದ ಮಾತ್ರ ಸಿಗುತ್ತೆ, ಈ ಲೋಕದಿಂದ ನಮಗೆ ಸಿಗೋದೇ ಇಲ್ಲ. ಅದಕ್ಕೆ ಈಗ ಗೊತ್ತಾಗ್ತಾ ಇದೆ ಆ ಇಸ್ರಾಯೇಲ್ ಜನರಿಗೆ, ಓ ದೇವರೇ, ಈಗ ನಾವು ನಿನ್ನ ಕೈಯಲ್ಲಿ ಮಣ್ಣಾಗಿದ್ದೇವೆ, ಕೆಲಸಕ್ಕೆ ಬಾರದವರಾಗಿದ್ದೇವೆ. ಯಾರ ಮುಂದೆ? ದೇವರ ಮುಂದೆ. ಈ ಲೋಕದ ಮುಂದೆ ಅಲ್ಲ. ಈ ಲೋಕದಲ್ಲಿ ನಮ್ಗೆಲ್ಲ ಇರಬಹುದು, ಆದ್ರೆ ದೇವರ ಮುಂದೆ ನಾವೇನಾಗಿರ್ಬೇಕು? ಕೆಲಸಕ್ಕೆ ಬರುವಂತವರಾಗಿರ್ಬೇಕು. ದೇವರ ವಿಷಯದಲ್ಲಿ ಯಾವಾಗಲೂ ಜಾಗ್ರತೆಯಿಂದ ನಾವು ಇರಬೇಕು. ಸೈತಾನನ ಕುತಂತ್ರಗಳನ್ನ ಎದುರಿಸಲಿಕ್ಕೆ ಜಾಣರಾಗಿರ್ಬೇಕು. ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರ್ಬೇಕು ಅಂತ ದೇವರು. ಪಾರಿವಾಳ ಪರಿಶುದ್ಧತೆಗೆ ಅದು ಸೂಚಕವಾಗಿದೆ, ಸರ್ಪ ಅದು ಪಾಪಕ್ಕೆ ಸೂಚಕವಾಗಿದೆ. ಆದಾಮ ಅವಳನ್ನ ಇಡ್ತಾರೆ, ಎಲ್ಲಾನ ತೋರಿಸ್ತಾರೆ, ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಅವಳು ಇರುವಂತ ಸಮಯದಲ್ಲಿ ಅಲ್ಲಿ ಏನ್ ಬರುತ್ತೆ? ಸರ್ಪ ಬರುತ್ತೆ. ಅವಳನ್ನು ನೋಡಿ ಒಂದು ಪ್ರಶ್ನೆ ಕೇಳುತ್ತೆ, ದೇವರು ಇದನ್ನ ತಿನ್ನೋದಕ್ಕೆ ನಿಮ್ಗೆ ಹೇಳಿದ್ದಾರಾ? ಸರ್ಪದಲ್ಲಿದ್ದಂತ ಜಾಣ್ಮೆಯನ್ನ ನೀವು ಉಪಯೋಗಿಸ್ಕೊಳ್ರಿ. ಯಾವುದಕ್ಕೆ? ಒಳ್ಳೆಯತನಕ್ಕೆ ಉಪಯೋಗಿಸ್ಕೊಳ್ರಿ. ಇದೆ ಮನಸ್ಸಾಕ್ಷಿ, ಇನ್ನೊಂದು ಪರಿಶುದ್ಧಾತ್ಮನ ಸಾಕ್ಷಿ, ಇನ್ನೊಂದು ದೇವರ ಸಾಕ್ಷಿ. ಈ ಮೂರು ಜೊತೆಯಲ್ಲಿ ನಾವು ಮಾತಾಡಬೇಕು. ಈ ಕೆಲಸ ನಾನು ಮಾಡಬೇಕಾ ಬೇಡವಾ ಎಂಬುದಾಗಿ ಅವು ಹೇಳುತ್ತೆ. ಅವು ಮೂರು ನಿಮಗೆ ಹೇಳಿದ್ರೆ ಮಾಡ್ರಿ ಅಂತ ಮಾಡಿಬಿಡ್ರಿ. ಆ ಮೂರು ಬೇಡ ಅಂತ ಹೇಳಿದ್ರೆ ಮಾಡಲೇಬೇಡ್ರಿ. ಅಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಅಪ್ಪ ನೀನೇ ನಮಗೆ ಅಪ್ಪ, ನಾವು ನಿನಗೆ ಮಕ್ಕಳು ಎಂಬುದಾಗಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಆತನು ಕುಂಬಾರನು, ನಾವು ಜೇಡಿ ಮಣ್ಣು ಅಂತ ಹೇಳ್ತಾರೆ. ಆತನು ದ್ರಾಕ್ಷೆ ಬಳ್ಳಿ, ನಾವು ಕೊಂಬೆಗಳು ಅಂತ ಹೇಳ್ತಾರೆ. ಆತನು ಶಿರಸ್ಸು, ನಾವು ದೇಹ ಎಂಬುದಾಗಿ ಹೇಳ್ತಾರೆ. ಆತನು ಕುರುಬನು, ನಾವು ಕುರಿಗಳು ಎಂಬುದಾಗಿ ಹೇಳ್ತಾರೆ. ಆತನು ಮೂಲೆಗಲ್ಲಾಗಿದ್ದಾನೆ, ನಾವು ಕಟ್ಟಡ. ಆತನು ಮದಲಿಂಗನು, ನಾವು ಮದವಣಗಿತ್ತಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಮ್ಮ ಜೀವಿತಗಳನ್ನ ರೂಪಿಸುವಂತ ಒಬ್ಬನೇ ಒಬ್ಬ ಕುಂಬಾರ, ನೀವು ಯಾರಪ್ಪ ಅಂದ್ರೆ ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನು ರೂಪಿಸುವಂತ ದೇವರಾಗಿದ್ದಾರೆ, ನಮ್ಮ ಜೊತೆ ಮಾತನಾಡುವಂತ ದೇವರಾಗಿದ್ದಾರೆ. ಆತನು ಜೀವ ಸ್ವರೂಪನಾಗಿದ್ದಾನೆ, ಯಾವಾಗಲೂ ನಮ್ಮ ಜೊತೆಲಿರ್ಲಿಕ್ಕೆ ಇಷ್ಟಪಡುವಂತ ದೇವರಾಗಿದ್ದಾನೆ, ಯಾವಾಗಲೂ ನಮ್ಮನ್ನು ಸರಿ ಮಾಡುವಂತ ದೇವರಾಗಿದ್ದಾನೆ, ರೂಪಿಸುವಂತ ದೇವರಾಗಿದ್ದಾನೆ, ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾರೆ. ನಮ್ಮನ್ನ ಸುಖವಾಗಿ ಇರಬೇಕೆಂಬುದಾಗಿ ಆತನು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಪಾಪ ಮಾಡದಂತೆ ನಮ್ಮನ್ನು ಆತನ ಭದ್ರಪಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ. ದೇವರ ಬಳಿಗೆ ಬಂದಾಗ ನಾವು ಜೇಡಿ ಮಣ್ಣಂತೆ ನಾವು ಇರಬೇಕು. ನನ್ನ ಇಷ್ಟಕ್ಕೆ ಬಂದಂತೆ ದೇವರೇ ನನ್ನ ಹೀಗೆ ರೂಪಿಸು, ಹಾಗೆ ರೂಪಿಸು ಅಂತ ಹೇಳ್ಬೇಡ್ರಿ, ಕಂಡೀಷನ್ ಹಾಕ್ಬೇಡ್ರಿ. ದೇವ್ರ ಮುಂದೆ ಬನ್ರಿ, ದೇವರೇ ನಿನ್ನ ಇಷ್ಟದಂತೆ ನನ್ನನ್ನ ರೂಪಿಸು. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನನ್ನ ಭವಿಷ್ಯ ನನಗೆ ಗೊತ್ತಿಲ್ಲ, ನಾನು ಅಂತ ಬುದ್ಧಿವಂತನೂ ಅಲ್ಲ, ಅಂತ ಜ್ಞಾನವುಳ್ಳವನು ಅಲ್ಲ, ನಾನು ಜೇಡಿ ಮಣ್ಣಾಗಿ ನಿನ್ನ ಕೈಗೆ ಕೊಡ್ತೇನೆ ದೇವರೇ ನನ್ನನ್ನ ಎಂಬುದಾಗಿ ನೀವು ದೇವರಿಗೆ ಕೈಗೆ ಕೊಟ್ಟಾಗ ನಿಮ್ಮನ್ನ ಅದ್ಭುತವಾಗಿ ದೇವರು ಈ ಭೂಲೋಕದಲ್ಲಿ ರೂಪಿಸ್ತಾರೆ. ದೇವರ ಹತ್ರ ಕೂತ್ಕೊಳ್ರಿ, ನಿಮ್ಮನ್ನ ಬರೆದು ಮಾಡ್ಕೊಳ್ರಿ, ಸಂಪೂರ್ಣವಾಗಿ ಬರೆದು ಮಾಡ್ಕೊಳ್ರಿ. ನಿಮ್ಮ ಆಸೆಗಳನ್ನ ಬರೆದು ಮಾಡ್ಕೊಳ್ರಿ, ಎಲ್ಲವನ್ನ ಬರೆದು ಮಾಡಿಕೊಂಡು ದೇವ್ರ ಮುಂದೆ ಬನ್ರಿ. ಇಸ್ರಾಯೇಲ್ ಜನರು ಯಾವ ರೀತಿಯಾಗಿ ಬಂದು
ಪ್ರಾರ್ಥನೆ ಮಾಡಿದರು. ನಾವು ಬರೀ ಜೇಡಿ ಮಣ್ಣು, ಓ ದೇವರೇ ನಿನ್ನ ಕೈಗೆ ನಮ್ಮನ್ನು ಕೊಡ್ತೇವೆ, ನೀನು ರೂಪಿಸು. ನಿಮ್ಮ ಕುಟುಂಬವನ್ನು ಕೊಡ್ರಿ, ನಿಮ್ಮ ಜೀವಿತವನ್ನು ಕೊಡ್ರಿ, ನಿಮ್ಮ ಮಕ್ಕಳನ್ನು ಕೊಡ್ರಿ, ಎಲ್ಲವನ್ನ ನಿಮ್ಮ ಕೆಲಸ ಕಾರ್ಯಗಳನ್ನು ಕೊಡ್ರಿ. ನಾನು ಜೇಡಿ ಮಣ್ಣು. ಇವ್ರು ಏನ್ ಮಾಡ್ತಾರಂದ್ರೆ ಅದನ್ನ ಸುಂದರವಾದಂತ ಪಾತ್ರೆಯನ್ನಾಗಿ ರೂಪುಗೊಳಿಸಿ ನಮ್ಮನ್ನ ಉಪಯೋಗಕ್ಕೆ ಬರುವಂತವರನ್ನಾಗಿ ದೇವರು ಮಾಡ್ತಾರೆ. ನನಗೆ ಸಾಮರ್ಥ್ಯವಿಲ್ಲ, ನನಗೆ ಮಾತಾಡೋದಕ್ಕೆ ಬರೋದಿಲ್ಲ, ನನಗೆ ಹಾಡಾಡೋಕ್ಕೆ ಬರೋದಿಲ್ಲ, ನನಗೆ ಮ್ಯೂಸಿಕ್ ಬರ್ಸೋದಕ್ಕೆ ಬರೋದಿಲ್ಲ, ನನಗೆ ಅದು ಬರೋದಿಲ್ಲ, ಇದು ಬರೋದಿಲ್ಲ, ಯಾವುದು ಬರೋದಿಲ್ಲ, ಅದಕ್ಕೆ ನಾನು ದೇವರ ಆಲಯಕ್ಕೆ ನಾನು ಬರೋದೇ ಇಲ್ಲ. ನೀನು ಜೇಡಿ ಮಣ್ಣಾಗಿ ದೇವರ ಆಲಯದಲ್ಲಿ ಬಂದು ಸೇರ್ಬೇಕಾಗಿದೆ. ಯಾಕಂದ್ರೆ ಕುಂಬಾರನು ಆತನು ದೇವರಾಗಿದ್ದಾರೆ, ಆತನು ನಿಮ್ಮನ್ನ ರೂಪಿಸ್ತಾನೆ. ದೇವರ ಆಲಯದಲ್ಲಿ ನೀವು ಬರುವಾಗ ರೂಪುಗೊಳ್ತೀರಾ. ಒಬ್ಬ ಶಿಲ್ಪಿ ಯಾವ ರೀತಿಯಾಗಿ ಒಂದು ಬಂಡೆಯನ್ನು ಒಡೆದು ಪುಡಿ ಮಾಡಿ ಸುಂದರವಾದಂಥ ಒಂದು ಮೂರ್ತಿಯನ್ನು ಮಾಡ್ತಾರೋ, ಅದೇ ರೀತಿಯಾಗಿ ದೇವರು ನಮ್ಮನ್ನ ಎಲ್ಲ ಕೆಟ್ಟತನನ ಒಡೆದು ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಪಾಪದಿಂದ ಬಿಡುಗಡೆ ಮಾಡಿ, ನಮ್ಮ ಶುದ್ಧರನ್ನಾಗಿ, ಪರಿಶುದ್ಧರನ್ನಾಗಿ, ದೇವರ ಮಕ್ಕಳನ್ನಾಗಿ, ಒಳ್ಳೆಯ ಜನರನ್ನಾಗಿ, ಉತ್ತಮ ಒಂದು ಜನಾಂಗವನ್ನಾಗಿ, ಆತನ ಮಕ್ಕಳನ್ನಾಗಿ ದೇವರು ನಮ್ಮನ್ನ ರೂಪಿಸ್ತಾರೆ. ಹಲ್ಲೆಲೂಯಾ. ಮೈಕೆಲ್ ಏಂಜಲೋ ವಿಷಯವಾಗಿ ನೀವೆಲ್ಲ ಕೇಳಿದ್ದೀರಾ. ಮೈಕೆಲ್ ಏಂಜಲೋ ಯಾರು ಗೊತ್ತಾ? ಆತನೊಬ್ಬ ಒಳ್ಳೆ ಶಿಲ್ಪಿ. ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾದಂಥ ಶಿಲ್ಪಿ ಮೈಕೆಲ್ ಏಂಜಲೋ. ಆತನ ಸ್ನೇಹಿತನು ಅವ್ರು ಹೋಗ್ತಾರೆ. ಒಂದು ಕಾಡಿನಲ್ಲಿ ಹೋಗುವಾಗ ಅನೇಕ ಬಂಡೆಗಳನ್ನು ನೋಡ್ತಾ ಇರ್ತಾರೆ. ಈ ಬಂಡೆಗಳನ್ನು ನೋಡುವಂಥ ಸಮಯದಲ್ಲಿ ಆ ಮೈಕೆಲ್ ಏಂಜಲೋ ಫ್ರೆಂಡ್ ಇದ್ದಾನಲ್ಲ, ಆತನಿಗೆ ಅಯ್ಯೋ ಏನಪ್ಪ ಬರೀ ಬಂಡೆಗಳೇ ಕಾಣಿಸ್ತಾ ಇದೆ, ಸರಿಯಾಗಿ ನಮ್ಮ ಮರ ಗಿಡಗಳು ಕಾಣಿಸ್ತಾ ಇಲ್ಲ, ಪ್ರಕೃತಿ ನಮಗೆ ಕಾಣಿಸ್ತಾ ಇಲ್ಲ. ಆ ಬಂಡೆಗಳ ವಿಷಯದಲ್ಲಿ ಆತನಿಗೆ ಇಂಟ್ರೆಸ್ಟೇ ಇಲ್ಲ. ಆದ್ರೆ ಮೈಕೆಲ್ ಏಂಜಲೋ ಹಾಗೇ ನೋಡ್ತಾರೆ, ಬಂಡೆಗಳನ್ನು ನೋಡ್ತಾರೆ. ದೊಡ್ಡ ಬಂಡೆ ಕಾಣಿಸ್ತಾ ಇದೆ, ಚಿಕ್ಕ ಬಂಡೆ ಕಾಣಿಸ್ತಾ ಇದೆ, ಎಲ್ಲಾ ಬಂಡೆಗಳನ್ನು ನೋಡ್ತಾ ಇದ್ರು. ಆ ಬಂಡೆಗಳನ್ನು ನೋಡುವಾಗ ಆತನಿಗೆ ತುಂಬಾ ಆಸಕ್ತಿಯಿಂದ ನೋಡ್ತಾ ಇದ್ರು. ಹಲ್ಲೆಲೂಯಾ. ದೇವರು ನಮ್ಮನ್ನ ನೋಡುವಾಗ ಒಬ್ಬೊಬ್ಬರನ್ನ ನೋಡ್ತಾರೆ. ಆತನು ಶಿಲ್ಪಿಯಾಗಿದ್ದಾನೆ, ನಮ್ಮೊಬ್ಬೊಬ್ಬರನ್ನ ನೋಡ್ತಾರೆ. ಈ ಒಂದು ಬಂಡೆಯನ್ನು ಯಾವ ರೀತಿಯಾಗಿ ನಾನು ರೂಪಿಸಬೇಕು, ನಾವೆಲ್ಲ ಬಂಡೆಗಳು. ಈ ಒಂದು ಬಂಡೆಯನ್ನು ಯಾವ ರೀತಿಯಾಗಿ ನಾನು ಕೆತ್ತಬೇಕು, ಈ ಬಂಡೆಯನ್ನು ಯಾವ ರೀತಿಯಾಗಿ ರೂಪಿಸಬೇಕು, ಈ ಬಂಡೆಯಲ್ಲಿ ಏನಿದೆ, ಈ ಬಂಡೆಯಲ್ಲಿ ಏನಿದೆ, ಯಾವ ತಲಾಂತಿದೆ, ಏನಿದೆ, ಎಲ್ಲವನ್ನ ದೇವರು ಹುಡುಕ್ತಾನೆ ಇರ್ತಾರೆ. ನೀವು ದೇವರ ಮುಂದೆ ಬಂದು ಕೂತ್ಕೊಂಡ್ರೆ ಮಾತ್ರ ದೇವರಿಗೆ ನೀವು ಕಾಣಿಸ್ತೀರಾ. ಹಲ್ಲೆಲೂಯಾ. ಆತನ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ನೀವು ಕೂತ್ಕೊಂಡಾಗ ನಿಮ್ಮನ್ನ ಯಾವ ರೀತಿಯಾಗಿ ರೂಪಿಸ್ಬೇಕು ಎಂಬುದಾಗಿ ದೇವರಿಗೆ ಗೊತ್ತಾಗುತ್ತೆ. ನೀವು ಬರದೇ ಹೋದ್ರೆ, ದೇವರ ಕಾರ್ಯಗಳಿಗೆ ನೀವು ಸಮಯ ಕೊಡದೆ ಹೋದ್ರೆ, ದೇವರ ಕೈಯಿಂದ ನೀವು ರೂಪುಗೊಳ್ಳುವುದಿಲ್ಲ, ಸಾಧ್ಯನೇ ಇಲ್ಲ. ನೀವು ಲೋಕವನ್ನ ನೋಡ್ತಾ ಇರ್ತೀರಾ, ಲೋಕದಂತೆ ರೂಪುಗೊಳ್ತೀರಾ. ಆದ್ರೆ ದೇವರಂತೆ ನಾವೆಲ್ಲ ದೇವರ ಕೈಗಳಿಂದ ರೂಪಿಸಲ್ಪಡಬೇಕು ಎಂಬುದಾಗಿ ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಆ ಮೈಕೆಲ್ ಏಂಜಲೋ ನೋಡಿದಾಗ ಆ ಒಂದು ಗುಡ್ಡೆಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಆತನಿಗೆ, ಚಿಕ್ಕ ಚಿಕ್ಕ ಬಂಡೆಗಳೆಲ್ಲ. ಆಗ ಆ ಮೈಕೆಲ್ ಏಂಜಲೋ ಫ್ರೆಂಡ್ ಹೇಳ್ತಾನೆ, ನೋಡಪ್ಪ ನನಗೆ ಈ ಬಂಡೆ ಬೇಕು ಅಂತ ಕೇಳ್ತಾನೆ. ಆಗ ಆ ಸ್ನೇಹಿತನ ಹೇಳ್ತಾನೆ, ನೀನೇನು ಹುಚ್ಚಿಗೆ ಚಿಡ್ಕೊಂಡಿದ್ದೆ, ಈ ಬಂಡೆ ತಗೊಂಡು ಏನು ಮಾಡ್ತೀಯಾ ಅಂತ ಕೇಳಿದಾಗ, ನೋ, ಇದರಲ್ಲಿ ಒಂದು ಸುಂದರವಾದಂಥ ಆಕೃತಿ ನನಗೆ ಕಾಣಿಸ್ತಾ ಇದೆ. ಇದು ಪ್ರಪಂಚಕ್ಕೆ ಪ್ರಸಿದ್ಧವಾದಂಥ ಆಕೃತಿ ಇದು ಕಾಣಿಸ್ತಾ ಇದೆ ಇದರಲ್ಲಿ, ಈ ಬಂಡೆಯಲ್ಲಿ ಅಂತ ಆತನ ಹೇಳಿ ಆ ಬಂಡೆಯನ್ನು ತೆಗೆದುಕೊಂಡು ಅದನ್ನ ಸುಂದರವಾದಂಥ ಒಂದು ಶಿಲೆಯನ್ನಾಗಿ ರೂಪುಗೊಳಿಸ್ತಾನೆ. ಹಲ್ಲೆಲೂಯಾ. ಇವತ್ತು ಮೈಕೆಲ್ ಏಂಜಲೋ ಮಾಡಿದಂಥ ಆ ಒಂದು ಚಿತ್ರ ಇಡೀ ಪ್ರಪಂಚದಲ್ಲಿ ಅದೇನಾಗಿದೆ, ಪ್ರಸಿದ್ಧಿಯಾಗಿದೆ. ಆತನ ಕಲೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿದೆ. ಅಪ್ಪ ರೌಡಿ ಆಗಿರ್ತಾನೆ, ಮಕ್ಕಳೇನಾಗ್ಬೇಕು, ಚಿಕ್ಕ ರೌಡಿಗಳಾಗ್ಬೇಕಲ್ಲ, ಆಗ್ಬೇಕು ಬೇಡವಾ? ಅಪ್ಪ ದೊಡ್ಡ ಕುಡುಕ ಆಗಿರ್ತಾನೆ, ಮಗ ಚಿಕ್ಕ ಕುಡುಕ ಆಗ್ಬೇಕು. ಅಪ್ಪ ತುಂಬಾ ಕೆಟ್ಟ ಮಾತಾಡ್ತಾ ಇರ್ತಾರೆ ಅಪ್ಪ ಅಮ್ಮ, ಮಕ್ಕಳೇನ್ ಮಾಡ್ಬೇಕು, ಅರ್ಧನಾದ್ರೂ ಕಲ್ತ್ಕೋಬೇಕು ಆ ಕೆಟ್ಟ ಮಾತುಗಳು. ಅಂದ್ರೆ ನಾನು ಹೇಳ್ತಾ ಲೋಕದ ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಆದರೆ ನಮ್ಮ ಅಪ್ಪ ಏಸಪ್ಪ ಆಗಿದ್ರೆ ನಾನೇನಾಗಬೇಕು, ಆತನಂತೆ ಆಗ್ಬೇಕು. ಹಲ್ಲೆಲೂಯಾ. ನಾನು ಆತನಂತೆ ಆಗ್ಲಿಲ್ಲ ಅಂದ್ರೆ ಹೇಗೆ ಏಸಪ್ಪ ನಮಗೆ ಅಪ್ಪ ಆಗ್ತಾರೆ? ಅದಕ್ಕೆ ನಾವು ಜೇಡಿ ಮಣ್ಣಾಗಿ ದೇವ್ರ ಕೈಗೆ ನಾವು ಹೋದಾಗ ಅಪ್ಪನಂತೆ ನಮ್ಮನ್ನ
ರೆಡಿ ಮಾಡ್ತಾರೆ. ಹಲ್ಲೆಲೂಯಾ. ಹಾಗೆ ಇಲ್ಲಿ ನಾವು ನೋಡ್ತೇವೆ, ಆತನು ದ್ರಾಕ್ಷೆ ಬಳ್ಳಿ, ನಾವು ಕೊಂಬೆಗಳು. ದ್ರಾಕ್ಷೆ ಬಳ್ಳಿ ಆತನಾದಾಗ ಕೊಂಬೆಗಳಾಗಿ ಆತನ ಜೊತೆಯಲ್ಲಿ ನಾವಿರುವಾಗ ಫಲಭರಿತರವಾದಂಥ ಜೀವಿತವನ್ನು ನಾವು ಅನುಭವಿಸ್ತೇವೆ. ಆತನು ಶಿರಸ್ಸು, ನಾವು ದೇಹವಾಗಿದ್ದೇವೆ. ಸಭೆ ಅಂದ್ರೆ ನಾವೆಲ್ಲ ಸೇರಿ ಬಂದ್ರೆ ಸಭೆ. ನಮ್ಮ ಸಭೆಗೆ ಯಾರು ಶಿರಸ್ಸು? ತಲೆ ಯೇಸು ಕ್ರಿಸ್ತರು. ಅದರಿಂದ ಸಭೆ ಪ್ರಾಮುಖ್ಯವಾದಂಥ ಒಂದು ಸ್ಥಳವಾಗಿದೆ. ಕಟ್ಟಡ ಅಲ್ಲ ಸಭೆ ಅನ್ನುವಂಥದ್ದು, ಆತ್ಮಗಳಿಂದ ಕೂಡಿರತಕ್ಕಂಥ ಒಂದು ಸ್ಥಳ. ಕಟ್ಟಡ ಹೇಗಾದ್ರೂ ಇರ್ಬೋದು, ಪರವಾಗಿಲ್ಲ. ಅದು ಗುಡಿಸಲೇ ಆಗಿರ್ಲಿ ಪರವಾಗಿಲ್ಲ, ಶೀಟ್ ಆಗಿರ್ಲಿ ಪರವಾಗಿಲ್ಲ, ಮೋಲ್ಡ್ ಆಗಲಿ ಪರವಾಗಿಲ್ಲ, ಅದು ಬಂಗ್ಲೆ ಆಗಿರ್ಲಿ ಪರವಾಗಿಲ್ಲ, 5 ಸ್ಟಾರ್ ಹೋಟೆಲ್ ತರ ಇದ್ರೂ ಪರವಾಗಿಲ್ಲ. ಅದು ದೇವರಿಗೆ ಪ್ರಾಮುಖ್ಯವಲ್ಲ. ಯಾರು ಪ್ರಾಮುಖ್ಯ? ಅದ್ರ ಒಳಗಡೆ ಸೇರಿ ಬಂದಿರತಕ್ಕಂಥ ನಾವೆಲ್ಲ ಸೇರಿದ್ರೆ ಸಭೆ ಆಗುತ್ತೆ. ನಾನೊಬ್ಬನೇ ಇದ್ರೆ ಸಭೆ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಇಂಪಾರ್ಟೆಂಟು. ಎವ್ರಿಬಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ಎಲ್ಲರನ್ನ ಸಭೆಯಾಗಿ ಕೂಡೋದಕ್ಕೆ ಅವರು ಅಪ್ಪಣೆ ಕೊಟ್ಟಿದ್ದಾರೆ ವಿನಃ ಸಭೆಯಾಗಿ ಕೂಡಿ ಬರಬಾರ್ದು ಅಂತ ದೇವರು ಯಾವತ್ತೂ ಹೇಳಿಲ್ಲ. ಸಭೆಯಾಗಿ ಕೂಡಿ ಬಂದ್ರೆ ನಾನು ನಿಮಗೆ ಶಿರಸ್ಸಾಗಿರ್ತೇನೆ, ಅಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೇನೆ, ಅಲ್ಲಿ ನಿಮ್ಮನ್ನ ಆಶೀರ್ವಾದ ಮಾಡ್ತೇನೆ, ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ, ಅಲ್ಲಿ ನಿಮಗೆ ಬಿಡುಗಡೆ ಕೊಡ್ತೇನೆ, ಅಲ್ಲಿ ನಿಮಗೆ ಶಾಂತಿ ಸಮಾಧಾನ ಕೊಡ್ತೇನೆ, ಅಲ್ಲಿ ನಿಮಗೆ ನೀವು ಯಾರು, ಯಾಕೆ ಬಂದಿದ್ದೀರಾ, ಏನು ಮಾಡಬೇಕು ಈ ಭೂಲೋಕದಲ್ಲಿ ಅನ್ನೋದನ್ನು ತಿಳಿಸ್ತೇನೆ ಎಂಬುದಾಗಿ ದೇವರು ನಮಗೆ ಹೇಳಿದ್ದಾರೆ. ನಾವು ಸಭೆಯಾಗಿ ಕೂಡಿ ಬಂದ್ರೆ ನಮ್ಮ ತಲೆಯಾಗಿ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ನಾನೊಬ್ಬನೇ ಇದ್ರೆ ನನಗೆ ಬೆಲೆ ಇಲ್ಲ. ಸಭೆಯಾಗಿ ನಾನು ಕೂಡಿ ಬಂದ್ರೆ ಮಾತ್ರನೇ ಏಸಪ್ಪನ ತಲೆಯಾಗ್ತಾನೆ, ನನಗೆ ಒಂದು ಬೆಲೆ ಬರುತ್ತೆ. ಅಲೆ ಏಸಪ್ಪನ ಒಳ್ಳೆಯವನಾಗಿರೋದ್ರಿಂದ ಆತನ ಮಗನಾದ ನಾನು ಒಳ್ಳೆಯವನಂತ ಹೇಳ್ರಿ, ಭಯ ಪಡ್ಬೇಡ್ರಿ, ಡೋಂಟ್ ವರಿ. ಹೌದು, ನಮ್ಮಲ್ಲಿ ಅನೇಕ ಕೊರತೆಗಳಿದೆ ಅಲ್ವಾ, ಅನೇಕ ವೀಕ್ನೆಸ್ ಇದೆ. ಎಲ್ಲರಲ್ಲೂ ಒಂದೊಂದು ವೀಕ್ನೆಸ್ ಇದೆ. ನನ್ನಲ್ಲೂ ಕೂಡ ಒಂದು ವೀಕ್ನೆಸ್ ಇದೆ ಅಲ್ವಾ. ಶಾರೀರಿಕವಾದ ವೀಕ್ನೆಸ್ ಇದ್ರೆ ಪರವಾಗಿಲ್ಲ, ಅದು ಅನಾರೋಗ್ಯದಿಂದ ಆಗೋದು. ಆದರೆ ಆತ್ಮಿಕವಾದಂಥ ವೀಕ್ನೆಸ್ ವೆರಿ ವೆರಿ ಡೇಂಜರ್. ಶಾರೀರಿಕವಾದಂಥ ವೀಕ್ನೆಸ್ನ ನಾವು ಡಾಕ್ಟರ್ ಹತ್ರ ಹೋಗಿ ಸರಿಪಡಿಸ್ಕೊಳ್ಬೋದು. ಆತ್ಮಿಕವಾದಂಥ ವೀಕ್ನೆಸ್ನ ನಾವು ಡಾಕ್ಟರ್ ಹತ್ರ ಸರಿಪಡಿಸೋಕ್ಕಾಗಲ್ಲ. ಏಸಪ್ಪನೇ ಅದನ್ನ ಸರಿಪಡಿಸ್ಬೇಕು. ದೇವರ ಮಕ್ಕಳಾದಂಥ ನಾವುಗಳು ಬರೀ ಜೇಡಿ ಮಣ್ಣು. ನಾನು ಏನೇ ಆಗಿದ್ರು ಒಂದು ದಿನ ಮಣ್ಣಲ್ಲಿ ಏನಾಗ್ತೇನೆ, ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಧೂಳಲ್ಲಿ ಧೂಳಾಗಿ ಹೋಗ್ಬಿಡುತ್ತೆ. ನಾವೆಷ್ಟೊಂದು ಇಷ್ಟ ನಮಗೆ, ನಮ್ಮನ್ನು ನೋಡಿದ್ರೆ ನಮ್ಗೆ ಇಷ್ಟ ಅಲ್ವಾ. ನಾನು ತುಂಬ ಪ್ರೀತಿ ಮಾಡ್ಕೊಳ್ತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ, ಕನ್ನಡಿ ಹತ್ರ ಹೋಗ್ತೀನಿ, ಸ್ನಾನ ಮಾಡ್ಕೊಳ್ತೀನಿ, ರೆಡಿಯಾಗಿ ಇಲ್ಲಿಗೆಲ್ಲ ಬರ್ತೀನಿ. ನನ್ನನ್ನು ನಾನು ಎಷ್ಟೊಂದು ಪ್ರೀತಿ ಮಾಡ್ಕೊಳ್ತೀನಿ. ಆದರೆ ಈ ಒಂದು ದೇಹಕ್ಕೆ ಎಂಥ ಪರಿಸ್ಥಿತಿ ಇದೆ ನೋಡ್ರಿ, ಎಂಥ ಪರಿಸ್ಥಿತಿ ಇದೆ ನೋಡ್ರಿ. ಇದೇನಾಗುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಧೂಳಲ್ಲಿ ಧೂಳಾಗಿ ಹೋಗುವಂಥ ಈ ಒಂದು ದೇಹಕ್ಕೆ ನಾವು ಎಷ್ಟೊಂದು ಕಾರ್ಯಗಳನ್ನು ಮಾಡಿ ಈ ಲೋಕದಲ್ಲಿ ಎಷ್ಟೊಂದು ಸಮಯವನ್ನು ನಾವು ಇದಕ್ಕಾಗಿ, ಈ ದೇಹಕ್ಕಾಗಿ ನಾವು ಕೊಟ್ಟು ಬಿಡ್ತೇವೆ. ಆದರೆ ದೇವರಿಗಾಗಿ, ದೇವರ ಸೇವೆಗಾಗಿ, ದೇವರ ಸಭೆಗಾಗಿ, ದೇವರ ಯೋಜನೆಗಳಿಗಾಗಿ ನಾವೆಷ್ಟು ಸಮಯವನ್ನು ನಾವು ಕೊಡ್ತೇವೆ. ಹುಟ್ಟು ಮತ್ತು ಸಾವುಗಳ ನಡುವೆ ಈ ಭೂಲೋಕದಲ್ಲಿ ನಾನು ಜೀವನ ಮಾಡೋವರೆಗೂ ನಾನು ಜೇಡಿ ಮಣ್ಣಾಗಿ ನನ್ನನ್ನು ನಿನ್ನ ಕೈ ಕೊಡ್ತೇನೆ. ನನ್ನನ್ನು ರೂಪಿಸು, ಒಳ್ಳೆಯ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ನಾವು ನಿನಗೆ ಉಪಯೋಗವಾಗುವಂಥ ಪಾತ್ರೆಗಳನ್ನಾಗಿ ನಮ್ಮನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಜೇಡಿ ಮಣ್ಣಾಗಿ ದೇವರ ಕೈಗೆ ನಾವು ಕೊಟ್ಟಾಗ ಉಪಯೋಗವುಳ್ಳ ಒಳ್ಳೆ ಪಾತ್ರೆಗಳನ್ನಾಗಿ ದೇವರು ಮಾಡ್ತಾರೆ. ಜೀವವುಳ್ಳ ಪಾತ್ರೆಗಳನ್ನಾಗಿ ದೇವರು ಮಾಡ್ತಾರೆ. ಜೀವಗಳಿಗೆ ರಕ್ಷಣೆಯನ್ನು ಕೊಡುವಂಥ ಪಾತ್ರೆಗಳನ್ನಾಗಿ ನಮ್ಮನ್ನು ಮಾಡ್ತಾರೆ. ಈ ಭೂಲೋಕಕ್ಕೆ ರಕ್ಷಣೆಯನ್ನು ಕೊಡುವಂಥ ಪಾತ್ರೆಗಳನ್ನಾಗಿ ನಮ್ಮನ್ನು ದೇವರು ರೂಪಿಸ್ತಾರೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಹಾಗೆ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹೌದಪ್ಪ ದೇವರೇ, ನಾವು ಜೇಡಿ ಮಣ್ಣಾಗಿ ನಾವು ನಮ್ಮನ್ನು ನಿನ್ನ ಕೈಗೆ ಕೊಡ್ತೇವೆ. ನೀವು ನಮ್ಮನ್ನು ರೂಪಿಸ್ರಿ, ಉಪಯೋಗಕ್ಕೆ ಬರುವಂಥ ಪಾತ್ರೆಗಳನ್ನಾಗಿ ನಮ್ಮನ್ನು ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ.